Good morning, students. Welcome to our social science class. See, today we are going to start with a new lesson, that is Bhakti Panth. Isn't it? See, in the last class we discussed about religious reformers and religious promoters and social reformers. Isn't it? In that we discussed about Shankaracharya, Ramanujacharya, Madhvacharya and Basaveshwara. See, what they told, to get moksha or to attain moksha, see, we should be surrender ourselves to God, isn't it? ಒಬ್ಬೊಬ್ಬರದು ಒಂದೊಂದು ವೇ ಇತ್ತು, ಬಟ್ ಅಲ್ಟಿಮೇಟ್ ರಿಸಲ್ಟ್ ಈಸ್, ಸೊ ಫೈನಲಿ ರಿಸಲ್ಟ್ ಏನಿತ್ತು, ವೆನ್ ವಿ ವಾಂಟ್ ಟು ಗೆಟ್ ಮೋಕ್ಷ ಮೀನ್ಸ್ ವಿ ಶುಡ್ ಸರೌಂಡರ್ ಟು ಗಾಡ್. ಸೊ ದಿಸ್ ಈಸ್ ಆಲ್ಸೋ ಸೇಮ್ ಭಕ್ತಿ ಪಂಥ್. ಭಕ್ತಿ ಅಂದರೆ ದೇವರಿಗೆ ಸರೌಂಡರ್ ಆಗೋದು, ಪಂಥ್ ಅಂದರೆ ದಾರಿ, ದೇವರನ್ನು ನಾವು ರೀಚ್ ಮಾಡಬೇಕು ಅಂದರೆ ಯಾವ ದಾರಿ. ಸೊ ದ ಎಮರ್ಜೆನ್ಸಿ ಆಫ್ ಭಕ್ತಿ ಮೂವ್ಮೆಂಟ್ ಈಸ್ ಅನ್ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಮಿಡಿವಲ್ ಇಂಡಿಯಾ, ಎಸ್ಪೆಷಲಿ ದ ಕಾನ್ಸೆಪ್ಟ್ ಆಫ್ ಮುಕ್ತಿ. ಪ್ರತಿಯೊಬ್ಬರಿಗೂ ಮುಕ್ತಿ ಸಿಗಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿತ್ತು. ಯಾಕಂದರೆ ಇನ್ ದ್ಯಾಟ್ ಟೈಮ್ ದ ಸೊಸೈಟಿ ವಾಸ್ ಡಿವೈಡೆಡ್ ಇಂಟು ಸೆಕ್ಟರ್ಸ್. The upper caste people, they are busy in yagna, yagadis and rituals and other things, and they are convinced the common people that when you want to get mukti or when you want to get attain, you should be perform so many rituals, or you have to be perform so many yagnas and yagad. It must be costly. So common people are thought that it is unreachable for common people. ನಾನು ಹೇಳ್ತಿರೋದು ಅರ್ಥ ಆಗ್ತಿದೆನಾ? ಆ ಒಂದು ಟೈಮಲ್ಲಿ ಮಿಡಿವಲ್ ಇಂಡಿಯಾದಲ್ಲಿ ಅಂದರೆ 14-15 ಆ ಸೆಂಚುರೀಸಲ್ಲಿ ಜನಕ್ಕೆ ಏನಾಗಿತ್ತು, ಬರೀ ಬ್ರಾಹ್ಮಿಣ್ಸ್ ಮಾತ್ರ ದಿನೆಲ್ಲ ಪೂಜೆ ಮಾಡ್ತಾರೆ, ದೇವ್ರ ಸ್ಥಾನದ ಒಳಗಡೆ ಹೋಗೋದಕ್ಕೆ ಪರ್ಮಿಷನ್ ಇದೆ, ಯಜ್ಞ ಯಾಗದಿಗಳನ್ನು ಮಾಡ್ತಾರೆ, ಅವ್ರು ಈಸಿಯಾಗಿ ಮಂತ್ರಗಳನ್ನು ಹೇಳ್ಬಿಡ್ತಾರೆ. ಸೊ ಅವರಿಗೆ ದೇವ್ರು ಬೇಗ ಹೊಂದ್ಬಿಟ್ಟು ಮೋಕ್ಷವನ್ನು ಕೊಡ್ತಾನೆ. ಏನು ಬ್ಯಾಕ್ವರ್ಡ್ ಕ್ಯಾಸ್ಟ್ ಪೀಪಲ್ ಏನಿದ್ರು ಅಥವಾ ಲೋ ಕ್ಯಾಸ್ಟ್ ಪೀಪಲ್ ಏನಿದ್ರು, ಸೊ ಅವರಿಗೆ ಅಂದರೆ ಯಜ್ಞ ಯಾಗದಿಗಳನ್ನು ಪರ್ಫಾರ್ಮ್ ಮಾಡಬೇಕಂದ್ರೆ ಅವ್ರ ಹತ್ರ ಫೈನಾನ್ಷಿಯಲ್ ಸಪೋರ್ಟ್ ಅಷ್ಟು ಇರ್ತಾ ಇರಲಿಲ್ಲ, ಆ್ಯಂಡ್ ಅವರಿಗೆ ಜ್ಞಾನದ ಕೊರತೆನೂ ಇತ್ತು, ಮಂತ್ರಗಳಾಗಲಿ ಅದೆಲ್ಲ ಗೊತ್ತಿರಲಿಲ್ಲ. ಹಾಗಾಗಿ ಆ ಒಂದು ಲೋ ಲೆವೆಲ್ ಅಥವಾ ಹಿಂದುಳಿದ ಜನ ಅಂತ ನಾವೇನು ಹೇಳ್ತಾ ಇದ್ವಿ, ಅಥವಾ ಏನು ಪೀಪಲ್ ಇದ್ದರು, ಅವರಿಗೆ ಮೋಕ್ಷ ಅನ್ನೋದು ಸಿಗೋದೇ ಇಲ್ಲ, ನಮಗೆ ಅದು ಕಷ್ಟದ ಕೆಲಸ ಅಂಥೇಳಿ ತಿಳ್ಕೊಂಬಿಟ್ಟಿದ್ರು. ಸೊ ಆ ಟೈಮಲ್ಲಿ ಸಾಕಷ್ಟು ಏನು ಸೇಂಟ್ಸ್ ಏನು ಮಾಡಿದರು, ಆ ಕಾಮನ್ ಪೀಪಲ್ಗೆ ಏನು ಹೇಳಿದರು, ಯು ಶುಡ್ ನಾಟ್ ವರಿ ಅಬೌಟ್ ದ್ಯಾಟ್. So it is not necessary to get any kind of rituals or worshipping of idols or nothing. So when your heart is pure, when you are going to be perform very good deeds, ನೀನು ಯಾವಾಗ ಒಂದು ಒಳ್ಳೆ ಕೆಲಸಗಳನ್ನು ಮಾಡ್ತೀಯ, ನಿನ್ನ ಮನಸ್ಸು ಯಾವಾಗ ಶುದ್ಧವಾಗಿರುತ್ತೆ, ಸೊ ಆಟೋಮೆಟಿಕ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ ಅಟೈನ್ ಅಂತ ಹೇಳಿದ್ರು ಥ್ರೂ ಭಕ್ತಿ ಪಂಥ್. ಭಕ್ತಿ ಬಂದಿದ್ರೆ ಸಾಕು, ನಿನಗೆ ಪೂಜೆ ಮಾಡೋಕ್ಕೆ ದೇವಸ್ಥಾನನೇ ಬೇಕು, ಆಡಂಬರವಾಗಿ ಆ ದೇವ್ರನ್ನ ಅಲಂಕಾರನೇ ಮಾಡಬೇಕು, ಅಥವಾ ಹೀಗೆ ಪೂಜೆ ಮಾಡಬೇಕು, ತುಪ್ಪ ಹಾಕಿನೇ ದೀಪ ಹಚ್ಚಬೇಕು, ಅವೆಲ್ಲ ಬೇಡ. ನಿನ್ನ ಮನಸ್ಸಿನಲ್ಲಿ ಪ್ಯೂರ್ ಹಾರ್ಟ್, ಅದರ ಪ್ಯೂರ್ ಭಕ್ತಿ ಇದೆ ಅಂತಂದರೆ ಅದನ್ನು ದೇವರಿಗೆ ಸಮರ್ಪಣೆ ಮಾಡು. ನೋ ನೀಡ್ ಆಫ್ ಎನಿ ಅದರ್ ಗಿಫ್ಟ್. ಓ ದೇವರಿಗೆ ನಾನು ಬಂಗಾರದ ಕಿರೀಟ ಮಾಡಿಸ್ಕೊಡ್ಬೇಕು, ದೇವರಿಗೆ ಬೆಳ್ಳಿ ಕಿರೀಟ ಮಾಡಿಸ್ಕೊಡ್ಬೇಕು, ಅಥವಾ ಬಂಗಾರವನ್ನು ಡೊನೇಟ್ ಮಾಡಬೇಕು, ಸಾವಿರಾರು ರೂಪಾಯಿ ಹಣವನ್ನು ದೇಣಿಗೆ ಹಾಕಬೇಕು, ನೋ ನೀಡ್ ಆಫ್ ದ್ಯಾಟ್. ಸೊ ಆ ಟೈಮಲ್ಲಿ ಏನು ಮೋಕ್ಷವನ್ನು ಪಡೆಯೋದಕ್ಕೆ ಸಾಕಷ್ಟು ಮಾರ್ಗಗಳನ್ನು ಹೇಳಿದರು. ಜ್ಞಾನ ಮಾರ್ಗ, ಭಕ್ತಿ ಮಾರ್ಗ, ಆ್ಯಂಡ್ ಈವನ್ ಕರ್ಮ ಮಾರ್ಗ. ದಟ್ ಈಸ್ ಆಲ್ಸೋ ವೆರಿ ಗುಡ್. ಕರ್ಮ ಮಾರ್ಗ, ನಾವೆಷ್ಟು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತೀವೋ ಅಷ್ಟು ನಮಗೆ ದೇವರು ಒಳ್ಳೇದು ಮಾಡ್ತಾನೆ. ಸೊ ವಿ ಶುಡ್ ನಾಟ್ ಬಿಲೀವ್ ಇನ್ ದ್ಯಾಟ್. ನಾವು ಸುಮ್ಮನೆ ದೇವ್ರನ್ನ ಪೂಜೆ ಮಾಡಬೇಕು, ಊದಿನ ಕಡ್ಡಿ ಬೆಳಗಬೇಕು, ಉಪವಾಸ ಮಾಡಬೇಕು, ಸೋಮವಾರ ಬಂದರೆ ಈಶ್ವರನ ದೇವಸ್ಥಾನ, ಮಂಗಳವಾರ ಬಂದರೆ ಮಾರಮ್ಮನ ದೇವಸ್ಥಾನ, ನೋ ನೀಡ್. ನೀನು ಮಾಡುವಂಥ ಕೆಲಸವನ್ನು ಕರೆಕ್ಟಾಗಿ ಮಾಡಿ, ನಿಮ್ಮ ಪರ್ಫಾರ್ಮೆನ್ಸ್ ಏನಿದೆ ಅದು ಕರೆಕ್ಟಾಗಿರುತ್ತೆ, ನೀವು ಇರುವತ್ತಕ್ಕೆ ದೇವರು ಬರುತ್ತೆ. ನಿಮಗೆ ಏನು ನೀವು ಕೇಳಿಲ್ಲ ಅಂದರೆ ನಿಮಗೆ ಸಹಾಯಕ್ಕೆ ದೇವರು ಖಂಡಿತ ಬರ್ತಾರೆ. ಸೊ ದಿಸ್ ಈಸ್ ವಾಟ್ ಟೀಚ್ಡ್ ಬೈ ಭಕ್ತಿ ಪಂಥ್. ಓಕೆ, ಸೊ ಅಟ್ ದ ಟೈಮ್ ದ ರಿಫಾರ್ಮರ್ಸ್ ಆ್ಯಂಡ್ ಸೇಂಟ್ಸ್ ದೇ ಅಡ್ವೊಕೇಟ್ ದ ಭಕ್ತಿ ಪಂಥ್ ಟು ಅಚೈನ್ ಮೋಕ್ಷ ಟು ದ ಈವನ್ ಆಲ್ ದ ಸೆಕ್ಟರ್ ಆಫ್ ಪೀಪಲ್. ಎಲ್ಲ ಥರದ ಜನರಿಗೂ ಅದು ಈಸಿ ಅನ್ನಿಸ್ತು. ಸಿ ಎಸ್ಪೆಷಲಿ they believed in Allah, Krishna and Rama, and they are felt the same. ಎಲ್ಲ ಒಬ್ಬರೇ, ಅಲ್ಲನೂ ಒಬ್ಬರೇ, ಕೃಷ್ಣ ಅವನೇ, ರಾಮ ಅವನೇ, ಎಲ್ಲ ಅವರೇ. ನಾವು ಸುಮ್ಮನೆ ಒಂದೊಂದು ಹೆಸರುಗಳನ್ನು ಇಟ್ಟಿದ್ದೀವಿ, ಆದರೆ ಗಾಡ್ ಈಸ್ ಒನ್ ಬಟ್ ದ ನೇಮ್ಸ್ ಆರ್ ಡಿಫ್ರೆಂಟ್. ದೇವನೊಬ್ಬ, ನಾಮ ಹಲವು, ಇರೋದು ಒಂದೇ ದೇವರು. ಯಾಕಂದರೆ ದೇವರು ಅಂದರೆ ಅವನ ಇಂಟೆನ್ಷನ್ ಏನು ಅಂದರೆ
ಎಲ್ಲರಿಗೂ ಒಳ್ಳೇದು ಮಾಡಬೇಕು, ಯಾರೇ ಕಷ್ಟದಲ್ಲಿದ್ದರೂ ಸಹಾಯ ಮಾಡಬೇಕು, ಎಲ್ಲ ದೇವ್ರದ್ದು ಉದ್ದೇಶ ಇದೆ. ಸೊ ಹಾಗಾಗಿ ಇರೋದು ಒಂದೇ ಗಾಡ್, ಬಟ್ ವಿ ಆರ್ ಕಾಲಿಂಗ್ ಇನ್ ಡಿಫ್ರೆಂಟ್ ನೇಮ್ಸ್ ಅಂತೇಳಿ ಹೇಳಿದ್ರು. ಎಸ್ಪೆಷಲಿ ಆ ಟೈಮಲ್ಲಿ ದ ಭಕ್ತಿ ಪಂತ್ ರೀಚ್ ದ ಪೀಪಲ್ ಆಫ್ ಆಲ್ ದ ಸೆಕ್ಷನ್ ಆಫ್ ದ ಸೊಸೈಟಿ ಡ್ಯೂ ಟು ದ ಪ್ರಾಬ್ಲಮ್ ಆಫ್ ದ ಪೀಪಲ್ ಸ್ಟೇಟಸ್. ಎಲ್ಲ ಜನರಿಗೂ ಇದು ಇಷ್ಟ ಆಯಿತು. ಯಾಕಂದರೆ ಇದರಲ್ಲಿ ಕಳ್ಕೊಳ್ಳೋದೇನೂ ಇಲ್ಲ. ನಾನು ಒಳ್ಳೆ ಥರದಂದಿರಬೇಕು, ಪ್ಯೂರ್ ಹಾರ್ಟ್ ಇರಬೇಕು, ಸರೌಂಡೆಡ್ ಟು ಗಾಡ್. ನನ್ನನ್ನು ನಾನು ದೇವರಿಗೆ ಅರ್ಪಣೆ ಮಾಡಬೇಕು, ದೇವರನ್ನು ಧ್ಯಾನ ಮಾಡಬೇಕು. ನೀನು ಇಲ್ಲೇ ಕೂತ್ಕೋ, ನೀವು ಮನೆಯಲ್ಲಿ ಯಾವ ಜಾಗದಲ್ಲಿ ಬೇಕಾದ್ರೂ ಕೂತ್ಕೊಂಡು ಪ್ಯೂರ್ ಹಾರ್ಟಿಂದ ದೇವರನ್ನು ಪೂಜೆ ಮಾಡಿ. ಅದಕ್ಕೆ ದೇವ್ರ ಮನೆ ಅಂತಲೇ ಬೇಡ, ದೇವರಿಗೆ ಒಂದು ಐಡಲ್ ಅಂತ ಮಾಡಿ ಅವನಿಗೊಂದಷ್ಟು ಅಲಂಕಾರ ಮಾಡಿ ಬೇಡ. ನಮ್ಮ ಮನಸ್ಸನ್ನು ನಾವು ಶುದ್ಧವಾಗಿ ಇಟ್ಕೊಂಡು ನಮ್ಮ ಮನಸ್ಸನ್ನು ನಾವು ಅಲಂಕಾರ ಒಳ್ಳೊಳ್ಳೆ ಭಾವನೆಗಳಿಂದ ಅಲಂಕಾರ ಮಾಡಿಕೊಂಡ್ರೆ ಅಷ್ಟೇ ಸಾಕು. ನಮ್ಮ ಮನಸ್ಸಲ್ಲೆಲ್ಲ ಕೆಟ್ಟದಿಟ್ಕೊಂಡು ನಮ್ಮ ಮನಸ್ಸಲ್ಲೆಲ್ಲ ನೆಗೆಟಿವ್ ಥಾಟ್ಸ್ ಆಗಿ ತುಂಬಿಕೊಂಡು ದೇವ್ರಿಗೆ ಮಾತ್ರ ಅಲಂಕಾರ ಮಾಡಿ, ದೇವರಿಗೆ ಮಾತ್ರ ಪೂಜೆ ಮಾಡಿ ಒಳ್ಳೇದು ಮಾಡು ಅಂದರೆ ವಿ ನೆವರ್ ಗೆಟ್ ಎನಿ ಕೈಂಡ್ ಆಫ್ ಗುಡ್ ಥಿಂಗ್ಸ್. ಸೊ ಫಸ್ಟ್ ನಮ್ಮಲ್ಲಿ ಒಳ್ಳೆಯದು, ನಾವು ಏನು ಹೆಸಿತೀವೋ ಅದು ವಾಪಸ್ ಬರುತ್ತೆ ನಮಗೆ ಅಲ್ವಾ. ಈಗ ನೀನೊಂದು ಹಣ್ಣನ್ನು ಎಸಿದ್ರೆ ಅದು ನನಗೆ ಬರುತ್ತೆ, ನಾನು ಕಲ್ಲೆಸಿದ್ರೆ ನನಗೆ ಕಲ್ಲೇ ವಾಪಸ್ ಬರೋದು. ಹಾಗಾಗಿ ನಾವು ಏನನ್ನು ಜಗತ್ತಿಗೆ ಕೊಡ್ತೀವಿ ಅದು ಇಂಪಾರ್ಟೆಂಟ್. ಸೊ ನಾವು ಕೆಟ್ಟದನ್ನು ಜಗತ್ತಿಗೆ ಕೊಡ್ತಾ ಹೋದರೆ ಆಟೋಮೆಟಿಕ್ಲಿ ನನಗೆಲ್ಲ ಬರೋದು ಅದೇ ಬೌನ್ಸ್ ಬ್ಯಾಕ್ ಆಗಿ. ಹಾಗಾಗಿ ನಮ್ಮಲ್ಲಿ ಎಷ್ಟು ಸಾಧ್ಯನಷ್ಟು ಒಳ್ಳೆತನವನ್ನು ಇಟ್ಕೋಬೇಕು, ನಮ್ಮಲ್ಲಿ ಎಷ್ಟು ಸಾಧ್ಯನಷ್ಟು ಪ್ಯೂರಿಟಿಯನ್ನು ನಾವು ಮಾಡ್ಕೋಬೇಕು. ಆ್ಯಂಡ್ ಭಕ್ತಿ ಪಂತ್ ತುಂಬಾ ಫೇಮಸ್ ಆಗಿದ್ದಕ್ಕೆ ಕಾರಣ ಅಂದರೆ ದೇ ಪ್ರೀಚ್ಡ್ ಇನ್ ದ ರೀಜನಲ್ ಲ್ಯಾಂಗ್ವೇಜಸ್, ಲೋಕಲ್ ಲ್ಯಾಂಗ್ವೇಜಸ್. ಅವರದೇ ಸ್ಥಳೀಯ ಭಾಷೆಗಳು ಏನೇನಿದ್ವೋ ಅದರಲ್ಲಿ ಜನರಿಗೆ ಅವರು ಟೀಚ್ ಮಾಡಿದರು. ಹಾಗಾಗಿ ಬೇಗ ಭಕ್ತಿ ಪಂತ್ ಜನರಿಗೆ ಅಟ್ರಾಕ್ಟ್ ಆಯಿತು. ಎಸ್ಪೆಷಲಿ ರಾಮದಾಸ್, ಕಬೀರ್ ಆ್ಯಂಡ್ ಚೈತನ್ಯ, ಗುರುನಾನಕ್, ಮೀರಾಬಾಯಿ, ದೀಸ್ ಆರ್ ಆಲ್ ದ ನಾರ್ತ್ ಇಂಡಿಯನ್ ಸೇಂಟ್ಸ್. ಆ್ಯಂಡ್ ಸೌತ್ ಇಂಡಿಯಾದಲ್ಲಿ ಕನಕದಾಸ, ಪುರಂದರದಾಸ ಆ್ಯಂಡ್ ಶಿಶುನಾಳ ಶರೀಫರನ್ನು ಸೌತ್ ಇಂಡಿಯಾದಲ್ಲಿ ನೋಡ್ತೀವಿ. ಹಾಗೆ ಸೂಫಿ ಸೇಂಟ್ಸ್ ಆರ್ ಆಲ್ಸೋ ಕೇಮ್ ಟು ದ ವೇ. ಸೊ ದೇ ಆಲ್ಸೋ ಟಾಟ್ ದ ಸೇಮ್ ಥಿಂಗ್ಸ್. Sufi saints, they also started maintain the tolerance between the religion. ಹಿಂದೂ ಮುಸ್ಲಿಂ ಅಂತ ಏನೂ ಇಲ್ಲ, ಇರೋದೆಲ್ಲ ಒಂದೇ. ಎಲ್ಲ ಧರ್ಮ ಇರೋದು ಒಂದನ್ನೇ. ಒಳ್ಳೆ ಥರದಲ್ಲಿ ಇರಿ, ಒಳ್ಳೆದನ್ನು ಮಾಡಿ, ಒಳ್ಳೆ ಥರದಲ್ಲಿ ಜೀವನ ಮಾಡಿ, ಇಷ್ಟನ್ನೇ ಎಲ್ಲ ಧರ್ಮ ಹೇಳ್ತಾ ಇರೋದು. ದೇರ್ ಇಸ್ ನೋ ಎನಿ ಡಿಫ್ರೆನ್ಸ್ ಬಿಟ್ವೀನ್ ದ ರಿಲಿಜಿಯನ್. ಸೂಫಿ ಸೇಂಟ್ಸು ಸಹ ಅದನ್ನೇ ಹೇಳಿದರು, ಭಕ್ತಿ ಪಂಥದ ಸೇಂಟ್ಸು ಸಹ ಅದನ್ನೇ ಹೇಳಿದರು. ಹಾಗಾಗಿ ಅಟ್ ದ ಸೇಮ್ ಟೈಮ್ ಭಕ್ತಿ ಪಂಥದಲ್ಲಿ ಸೂಫಿ ಸೇಂಟ್ಸ್ನ ಕಾಂಟ್ರಿಬ್ಯೂಷನು ಸಹ ತುಂಬಾ ಇದೆ. Okay, let's see one by one. See, first we'll discuss about Ramanand, the most important saint of North India, and he was born in a Brahmin family. He born in Allahabad, and he started the worshipping of Vaishnavism. Basically, he advocated Vaishnavism and also adopted Vaishnavism. So then he started the worshipping of Lord Rama and Sita. Okay. Ramanand ಏನಿದ್ದಾರೆ, he was born in Brahmin family and he was performing Vaishnavism, and he was born in Allahabad, and he started the worshipping of Rama and Sita. He made the Varanasi as his religious center. ವಾರಣಾಸಿ ಏನಿದೆ, ಸೊ ಅದನ್ನು ಇವರು ರಿಲಿಜಿಯಸ್ ಸೆಂಟರ್ ಆಗಿ ಮಾಡಿಕೊಂಡು ಅಲ್ಲಿ ತಮ್ಮ ಬೋಧನೆಗಳನ್ನು, ಟೀಚಿಂಗ್ಸನ್ನು ಮಾಡ್ತಾ ಹೋದರು. And Kabir was one of the most important follower, and he preached in Hindi. So Ramanandara ಶಿಷ್ಯ ಯಾರು ಅಂದರೆ ಕಬೀರ್. So next we'll discuss about Kabir, who his period was 1442-1510. Kabir was also another saint who was lived in North India. So ಈಗ ನಾನು ಹೇಳ್ತಿರೋದೆಲ್ಲ almost there belongs to North India. See, Kabir was born in a weaver's family. ನೇಕಾರರು ಅಂತ ಹೇಳ್ತೀವಲ್ಲ, ಬಟ್ಟೆಗಳನ್ನು ನೇಯ್ತಾರಲ್ಲ, ಆ ಫ್ಯಾಮಿಲಿಯಲ್ಲಿ ಹುಟ್ಟಿರೋದು. ಆ್ಯಂಡ್ ಹಿ ಆಲ್ಸೋ ಮೇಡ್ ವಾರಣಾಸಿ ಹ್ಯಾಸ್ ಇಸ್ ಅ ಸೆಂಟರ್ ಬಿಕಾಸ್ ಹಿ ಇಸ್ ದ ಫಾಲೋವರ್ ಆಫ್ ರಮಾನಂದ್. ಸೊ ರಮಾನಂದನವರ ರಿಲಿಜಿಯಸ್ ಸೆಂಟರ್ ಬಂದು ವಾರಣಾಸಿ, ಆ್ಯಂಡ್ ಕಬೀರ್ ಈಸ್ ಆಲ್ಸೋ ದ ಫಾಲೋವರ್ ಆಫ್ Ramanand. That's why he also stayed in Varanasi and he started learning of good things. So and he began to preach his new philosophy, and he condemned the caste system. Each and every sense. ಕ್ಯಾಸ್ಟ್ ಸಿಸ್ಟಮ್ ಬೇಡ, ಜನರಲ್ಲಿ ತಾರತಮ್ಯ ಬೇಡ, ಎಲ್ಲರೂ ಒಂದೇ. ಈವನ್ ಈಚ್ ಆ್ಯಂಡ್ ಎವ್ರಿ ಪೀಪಲ್ ಹೂ ಆರ್ ಬೋರ್ನ್ ಇನ್ ದ ಅರ್ತ್, ಹೂ ಆರ್ ಬೋರ್ನ್ ಇನ್ ದ ಇನ್ ದ ವರ್ಲ್ಡ್, ಎವ್ರಿ ಒನ್ ಈಸ್ ಈಕ್ವಲ್ ಅಂತ ಹೇಳಿದರು. ದೇರ್ ಇಸ್ ನೋ ಎನಿ ಡಿಸ್ಕ್ರಿಮಿನೇಷನ್. ಸೊ ಹಿ ಆಲ್ಸೋ ಕಂಡೆಮ್ಡ್ ದ ಕ್ಯಾಸ್ಟ್ ಸಿಸ್ಟಮ್ ಅಂಡ್ ಮಲ್ಟಿಪಲ್ ಐಡಲ್ ವರ್ಷಿಪ್. ಭಾಳ ದೇವರುಗಳು, ಕೃಷ್ಣಂಗೊಂದು ಮೂರ್ತಿ, ರಾಮನಿಗೊಂದು ಮೂರ್ತಿ, ಈಶ್ವರಂಗೊಂದು ಮೂರ್ತಿ ಬೇಡ, ಎಲ್ಲರೂ ಒಂದೇ. ಎಲ್ಲ ದೇವರುಗಳಲ್ಲಿರೋದು ಒಂದೇ ಗುರಿ. ಸೊ ಹಾಗಾಗಿ ಮಲ್ಟಿಪಲ್ ಐಡಲನ್ನು ಇವರು ಅಪೋಸ್ ಮಾಡಿದರು. ಸಿ ಆ್ಯಂಡ್ ಹಿ ಈಸ್ ದ ಸೇಮ್ ಫಾರ್ ಬೋತ್ ಹಿಂದೂಸ್ ಆ್ಯಂಡ್ ಮುಸ್ಲಿಮ್ಸ್. ಇಬ್ಬರು
ಹಿಂದೂ ಡಿವೋಟೀಸು ಸಹ ಇವ್ರನ್ನ ಫಾಲೋ ಮಾಡ್ತಾಯಿದ್ರು, ಮುಸ್ಲಿಮ್ಸು ಸಹ ಫಾಲೋ ಮಾಡ್ತಾಯಿದ್ರು. ಆ್ಯಂಡ್ ಹಿ ಟ್ರೈ ಟು ಬ್ರಿಂಗ್ ದ ಟಾಲರೆನ್ಸ್ ಬಿಟ್ವೀನ್ ದ ರಿಲಿಜಿಯನ್. ಹಿಂದೂ ಮತ್ತು ಮುಸ್ಲಿಂ ಧರ್ಮದ ನಡುವೆ ಟಾಲರೆನ್ಸ್ ತರೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡಿದರು. ಆ್ಯಂಡ್ ಪ್ರೀಚ್ಡ್ ಇನ್ ಹಿಂದಿ ಆ್ಯಂಡ್ ಹಿ ಕಾಮನ್ ಮ್ಯಾನ್ಸ್ ಲ್ಯಾಂಗ್ವೇಜ್ ಲೈಕ್ ಹಿಸ್ ಗುರು ಆ್ಯಂಡ್ ಹಿ ರೀಚ್ಡ್ ಮೋರ್ ಪೀಪಲ್. ಆ್ಯಂಡ್ ಕಬೀರ್ ಕಾಂಪೋಸ್ಡ್ ಕಾಂಪ್ಲೆಂಟ್ಸ್ ಆ್ಯಂಡ್ ದೋಸ್ ಆರ್ ಕಾಲ್ಡ್ ಆಸ್ ಎ ದೋಹಾಸ್. ಒಂದಷ್ಟು ಪದಗಳನ್ನು ಬರಿತಾ ಇದ್ರು, ಕೀರ್ತನೆಗಳನ್ನು ಬರಿತಾ ಇದ್ರು, ಅವುಗಳನ್ನು ದೋಹ ಅಂತೇಳಿ ಕರೆದ್ರು. ಸ್ಟಿಲ್ ಟುಡೇ ಆಲ್ಸೋ so many North Indian places people they are reciting the dohas. ಇವತ್ತಿಗೂ ಸಹ ಆ ಕಬೀರ್ ಅವರು ಬರೆದಿರುವಂತಹ ದೋಹಗಳನ್ನು ಎಸ್ಪೆಷಲಿ ಹಾಡನ್ನು ಹೇಳ್ತಾರೆ. ಆ್ಯಂಡ್ ಹಿಸ್ ವೇ ಇಸ್ ಕಾಲ್ಡ್ ಆಸ್ ಎ ಕಬೀರ್ ಪಂಥ್. ಇವರು ಹೇಳಿದಂತಹ ದಾರಿಯನ್ನು ಕಬೀರ್ ಪಂಥ್ ಅಂತ ಕರೆದ್ರು. ಬಿಕಾಸ್ ಅವರ ಫಾಲೋವರ್ಸ್ ಏನು ಕಬೀರನ ಆಚಾರಗಳನ್ನು ವಿಚಾರಗಳನ್ನು ನಂಬಿದ್ರು ಅವರುಗಳನ್ನು ಕಬೀರ್ ಪಂಥ್ಸ್ ಅಂತ ಹೇಳಿ ಕರೆದ್ರು, ಅವರ ಫಾಲೋವರ್ಸನ್ನು. See, and he preached the greatness of humorous that goes behind the caste and religious boundaries. And Kabir was the main religious and social reformer of India. So, ಯಾಕಂದರೆ ಅವ್ರು ಯಾವತ್ತೂ ಧರ್ಮ ಅಂತೇಳಿ ಹೋಗಲೇ ಇಲ್ಲ. ಎಲ್ಲ ಧರ್ಮದವರನ್ನು ಈಕ್ವಲ್ ಆಗಿ ಕಂಡರು, ಎಲ್ಲರಿಗೂ ಒಂದೇ ಥರದ ರೀತಿಯಲ್ಲಿ ಟೀಚಿಂಗ್ಸನ್ನು ಕೊಟ್ಟರು. ಹಾಗಾಗಿ ಕಬೀರ್ ದಾಸರನ್ನು ನಮ್ಮ ಇಂಡಿಯನ್ ಹಿಸ್ಟ್ರಿನಲ್ಲಿ ಎಸ್ಪೆಷಲಿ ಭಕ್ತಿ ಪಂಥಲ್ಲಿ ತುಂಬಾ ನಾವೊಂದು ಹೈ ಸ್ಟೇಟಸಲ್ಲಿ ನೋಡಬಹುದು. ಸೊ ನೆಕ್ಸ್ಟ್ ಈಸ್ ಚೈತನ್ಯ. See, he belongs to Bengal. He also born in a Brahmin family and he was born in a Noida place of Bengal. West Bengal ಏನಿದೆ ಅಲ್ಲಿ ಇವರ ಜನನ ಆಗುತ್ತೆ. So he is also belongs to a Brahmin family. See, he took Diksha at the age of 25. ಚೈತನ್ಯ ಅವರಿಗೆ 25 ವರ್ಷ ಆದಾಗ ದೀಕ್ಷೆಯನ್ನು ತಗೊಳ್ತಾರೆ. ಆ್ಯಂಡ್ ಹಿ ಕೇಮ್ ಟು ಮಥುರಾ ಆ್ಯಂಡ್ ಹಿ ಲಿವ್ಡ್ ಇನ್ ಮಥುರಾ ಆ್ಯಂಡ್ ಬೃಂದಾವನ್. ಏನು ಕೃಷ್ಣನ ಜನ್ಮಸ್ಥಳಗಳಾದಂತಹ ಮಥುರಾ ಮತ್ತು ಬೃಂದಾವನಕ್ಕೆ ಬಂದು ಉಳ್ಕೋತಾರೆ. ಆ್ಯಂಡ್ ಈಸ್ ದ ಫಾಲೋವರ್ ಆಫ್ ಲಾರ್ಡ್ ಕೃಷ್ಣ. ತುಂಬಾ ಕೃಷ್ಣನ ಮೇಲೆ ಭಕ್ತಿಯನ್ನು ಹೊಂದಿರ್ತಾರೆ. ಕೃಷ್ಣನ ಮೇಲೇ ಸಾಕಷ್ಟು ಡಿವೋಷನಲ್ ಸಾಂಗ್ಸ್ಗಳನ್ನು ಇವರು ಬರೀತಾರೆ. ಆ್ಯಂಡ್ ಹಿ ಪ್ರೀಚ್ಡ್ ದಟ್ ಡಿಫರೆನ್ಸ್ ಬಿಟ್ವೀನ್ ದ ಕ್ಯಾಸ್ಟ್ ಬಿ ರಿಮೂವ್ಡ್ ಬೈ ದಿ ಡಿಸಿಪ್ಲಿನ್ ಆ್ಯಂಡ್ ಮ್ಯಾನ್ ಬಿಕಮ್ಸ್ ಪ್ಯೂರ್ ಥ್ರೂ ದ ಡಿವೋಷನ್. ಸೊ ಕೃಷ್ಣ ಚೈತನ್ಯ ಬೀಯಿಂಗ್ ಎ ಬ್ರಾಹ್ಮಿನ್, ಇವರು ಸಹ ಬ್ರಾಹ್ಮಿನ್ ಫ್ಯಾಮಿಲಿಯಲ್ಲೇ ಹುಟ್ಟಿರ್ತಾರೆ. ಆದರೂ ಸಹ ಕ್ಯಾಸ್ಟ್ ಸಿಸ್ಟಮನ್ನು ಅಪೋಸ್ ಮಾಡ್ತಾರೆ. ಆ್ಯಂಡ್ ಎಲ್ಲ ಕ್ಯಾಸ್ಟಿನವ್ರಿಗೂ ಸಹ ದೇವಸ್ಥಾನದ ಒಳಗಡೆ ಬರೋದಕ್ಕೆ ಅಥವಾ ದೇವರ ಪೂಜೆ ಮಾಡೋದಕ್ಕೆ ಇವರು ಅವಕಾಶವನ್ನು ಮಾಡಿಕೊಡ್ತಾರೆ. ಆ್ಯಂಡ್ ಹಿ ಕಾಂಪೋಸ್ಡ್ ಮೆನಿ ಡಿವೋಷನಲ್ ಸಾಂಗ್ಸ್ ಆಫ್ ವರ್ಷಿಪಿಂಗ್ ಆಫ್ ಲಾರ್ಡ್ ಕೃಷ್ಣ. ಆ ಕೃಷ್ಣನ ಮೇಲೆ ಸಾಕಷ್ಟು ಕೀರ್ತನೆಗಳನ್ನು ಬರೀತಾರೆ. ಆ್ಯಂಡ್ ಹಿ ಅಪೋಸ್ಡ್ ದ ಕ್ಯಾಸ್ಟ್ ಸಿಸ್ಟಮ್ ಅಟೆಂಪ್ಟ್ ಟು ಬ್ರಿಂಗ್ ಅಬೌಟ್ ಎ ಸೆನ್ಸ್ ಆಫ್ ಬ್ರದರ್ಹುಡ್. ಎಲ್ಲರೂ ನಾವೆಲ್ಲ ಅಣ್ಣ ತಮ್ಮಂದಿರು, ನಾನು ಬ್ರಾಹ್ಮಣ, ನಾನು ಕ್ಷತ್ರಿಯ, ನಾನು ಹಿಂದೂ, ನಾನು ಮುಸ್ಲಿಂ ಅಂತ ಡಿಫ್ರೆನ್ಸಿಯೇಷನ್ಸ್ ಇಲ್ಲ. ಪ್ರತಿಯೊಬ್ಬರು ಸಹ ಅಣ್ಣ ತಮ್ಮಂದಿರು ಬ್ರದರ್ಹುಡ್ಡನ್ನು ಒಂದು ಇದನ್ನು ಹೇಳ್ತಾ ಹೋಗ್ತಾರೆ. ಆ್ಯಂಡ್ ಹಿಸ್ ಫಿಲಾಸಫಿ ಕಾಲ್ಡ್ ಟೀಚಿಂಗ್ಸ್ ಆರ್ ಕಾಲ್ಡ್ ಟು ಇನ್ ಚೈತನ್ಯ ಚರಿತಾಮೃತ. ಅವರು ಹೇಳಿದಂತಹ ಬರೆದಂತಹ ವಿಷಯಗಳನ್ನು ಒಂದು ಬುಕ್ ಮಾಡಿದ್ದಾರೆ, ಅದನ್ನು ಚೈತನ್ಯ ಚರಿತಾಮೃತ ಅಂತೇಳಿ ಕರೆದು. ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ Bhakti Panth saint is Guru Nanak. He was born in Pakistan especially, which was in Talawadi. Now it is in Pakistan. Okay. See, the another advocate of the Bhakti movement was Guru Nanak, and who had religious learning behind start is from childhood. And he was born in Talawadi. Now it is in Pakistan. And after traveling around many years, he established a religious center in Siddharthapur, that is in Ravi river bank. ತುಂಬ ವರ್ಷ ಅಲ್ಲಿ ಇಲ್ಲಿ ಓಡಾಡಿ ಏನು ಮಾಡಬೇಕು, ಎಲ್ಲಿ ನನ್ನ ರಿಲಿಜಿಯಸ್ ಸೆಂಟರ್ ಮಾಡ್ಕೋಬೇಕಂತ ಓಡಾಡ್ತಾ ಇದ್ದಾಗ ಅವರಿಗೆ ಸಿಗೋದು ರಾವಿ ರಿವರ್ನ ನದಿ ದಡದಲ್ಲಿರುವಂತಹ ಖಾರ್ತಾಪುರಲ್ಲಿ. ಆ್ಯಂಡ್ ಹಿ ಮೇಡ್ ದ ಫಾಲೋವರ್ಸ್ ಟು ಸಿಟ್ ಟುಗೆದರ್ ಆ್ಯಂಡ್ ರಿಸಿಟ್ irrespective of caste, and he started langar, that means a common kitchen, and all the people they are going to be do their kitchen work and serve the common people. Okay, so Guru Nanak ಅವರು ಜಾತಿ ಧರ್ಮ ಇಲ್ಲದಲೇ ಎಲ್ಲರೂ ಒಟ್ಟಿಗೆ ಕೂತ್ಕೋಬೇಕು, ಒಟ್ಟಿಗೆ ಭಜನೆಗಳನ್ನು ಮಾಡಬೇಕು. ಆ್ಯಂಡ್ ಲಂಗರ್ ಅನ್ನೋದು ಒಂದು ಪದ್ಧತಿನ ಜಾರಿಗೆ ತರ್ತಾರೆ. ಅದ್ರ ಪ್ರಕಾರ ಎಲ್ಲ ಕಾಮನ್ ಪೀಪಲು ಕ್ಯಾಸ್ಟ್ ಏನೂ ಇಲ್ಲ ಡಿಫ್ರೆನ್ಸಿಯೇಷನ್. ಒಂದು ಅಡುಗೆ ಮನೆ ಥರ ಹೋಗಿ ಅಲ್ಲಿ ಅಡುಗೆ ಮಾಡಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು.
ಯಾಕಂದರೆ ಕ್ಯಾಸ್ಟ್ ಸಿಸ್ಟಮಲ್ಲಿ ಏನಿತ್ತು ಅಂದರೆ ಈ ಅಪ್ಪರ್ ಕ್ಯಾಸ್ಟ್ ಪೀಪಲ್ನವರು ಲೋವರ್ ಕ್ಯಾಸ್ಟ್ ಪೀಪಲ್ ಮಾಡಿದಂಥ ಅಡುಗೆಯನ್ನು ತಿಂತಾ ಇರಲಿಲ್ಲ, ಭೇದ ಭಾವ ಮಾಡ್ತಾಯಿದ್ರು, ಅವ್ರು ಕೊಟ್ಟಿದ್ದನ್ನ ಇಸ್ಕೊತಾ ಇರಲಿಲ್ಲ, ಅಥವಾ ಇವ್ರು ಕೊಡಬೇಕಂದ್ರೂ ಅವ್ರಿಗೆ ಈ ಥರ ದೂರದಿಂದ ಕೊಡ್ತಾಯಿದ್ರು. ಸೊ ಅದೆಲ್ಲ ಹೋಗಬೇಕು ಅಂಥೇಳಿ ಗುರುನಾನಕ್ ಏನು ಮಾಡಿದರು, ಆಲ್ ದ ಪೀಪಲ್ ಮಸ್ಟ್ ಸಿಟ್ ಟುಗೆದರ್ ಆ್ಯಂಡ್ ಈಟ್ ಟುಗೆದರ್ ಅಂಥೇಳಿ ಪದ್ಧತಿಯನ್ನು ಜಾರಿಗೆ ತಂದರು. ಆ್ಯಂಡ್ ಲೇಟರ್ ದ್ಯಾಟ್ ಸ್ಕೇರ್ ಪ್ಲೇಸ್ ಬಿಕಮ್ ಆಸ್ ದ ಗುರುದ್ವಾರ್. ಅದನ್ನು ಮುಂದೆ ಹೋಗ್ತಾ ಹೋಗ್ತಾ ಆ ಒಂದು ಪವಿತ್ರ ಸ್ಥಳ ಗುರುದ್ವಾರ ಆಗಿ ಬದಲಾಯಿತು. ಆ್ಯಂಡ್ ಹಿ ಪ್ರೀಚ್ಡ್ ದಟ್ ಗಾಡ್ ಈಸ್ ಒನ್ ಆ್ಯಂಡ್ ಅಪೋಸ್ಡ್ ದ ಐಡಲ್ ವರ್ಷಿಪ್ ಆ್ಯಂಡ್ ಹಿ ಎಂಫಸೈಸ್ಡ್ ಗುಡ್ ಡೀಡ್ ಆ್ಯಂಡ್ ಮಾರಲ್ ಲೈಫ್. ಎಲ್ಲರೂ ಹೇಳಿರೋದು ಅದೇ, ನಿಮ್ಮಲ್ಲಿ ಒಳ್ಳೆ ಕೆಲಸ ಮಾಡಿ, ನಿಮ್ಮ ಮನಸ್ಸು ಶುದ್ಧವಾಗಿರಲಿ, ನಿಮ್ಮ ಆಲೋಚನೆಗಳು ಶುದ್ಧವಾಗಿರಲಿ, ಡೆಫಿನೆಟ್ಲಿ ದೇವ್ರು ನಿಮ್ಮ ಹತ್ರ ಬರುತ್ತಾನೆ. ಅರ್ಥ ಆಗ್ತಿದೆನಾ? ಏನೆಲ್ಲ ಕೆಟ್ಟ ಕೆಲಸ, ಅವ್ಯವಹಾರ ಮಾಡು, ಭ್ರಷ್ಟಾಚಾರ ಮಾಡು, ಲಂಚ ತಗೋ, ಇನ್ನೇನೋ ಮಾಡು, ಎಲ್ಲ ಮಾಡಿಬಿಟ್ಟು ಅದರಲ್ಲಿ ಬಂದಿರೋದ್ರಲ್ಲಿ ಒಂದು 10% 20% ಅಷ್ಟು ಹಣವನ್ನು ತೊಗೊಂಡೋಗಿ ದೇವ್ರ ಹುಡ್ಡಿಗೆ ಹಾಕ್ಬಿಟ್ಟು ನಾನೇನೋ ಡೊನೇಟ್ ಮಾಡಿದೆ ದೇವಸ್ಥಾನಕ್ಕೆ, ನಾನು ದೇವಸ್ಥಾನಕ್ಕೆ ಇದು ಕಟ್ಟಡ ಕಟ್ಸ್ಕೊಟ್ಟೆ, ನಾನು ದೇವಸ್ಥಾನಕ್ಕೆ ಕಳಸ ಮಾಡಿಕೊಟ್ಟೆ, ಕಿರೀಟ ಮಾಡಿಸ್ಕೊಟ್ಟೆ, ಏನೂ ಪ್ರಯೋಜನ ಇಲ್ಲ, ಸಾಧ್ಯವೂ ಇಲ್ಲ ಅದು. ಸೊ ದಯವಿಟ್ಟು ಯು ಪೀಪಲ್ ಆರ್ ದ ಫ್ಯೂಚರ್ ಸಿಟಿಸನ್ಸ್, ನೀವೆಲ್ಲ ಮುಂದಿನ ಈ ದೇಶಕ್ಕೆ ಬೇಕಾಗುವಂಥ ಪ್ರಜೆಗಳಿದ್ದೀರಾ. ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮ ಮನಸ್ಥಿತಿಯನ್ನು ಬದಲಾಯಿಸ್ಕೊಳ್ಳಿ. ದೇಶಕ್ಕೋಸ್ಕರ ಏನಾದರೂ ಮಾಡಬೇಕು, ಕಷ್ಟದಲ್ಲಿರೋ ಜನರಿಗೆ ಏನಾದರೂ ಮಾಡಬೇಕು, ನಾನು ಕರೆಕ್ಟಾಗಿರಬೇಕು ಅಂತ ಪ್ರತಿಯೊಬ್ಬರು ಯೋಚನೆ ಮಾಡಿ, ಇಡೀ ಜಗತ್ತು ಸರಿ ಹೋಗುತ್ತೆ. ನಾನು ಮಾಡುವಂಥ ಕೆಲಸ ಕರೆಕ್ಟಾಗಿರಬೇಕು, ನನ್ನ ಆಲೋಚನೆಗಳು ಕರೆಕ್ಟಾಗಿರಬೇಕು, ನಾನು ಯಾವ ಕಾರಣಕ್ಕೂ ತಪ್ಪು ಮಾಡಬಾರ್ದು, ನಾನು ಯಾವ ಕಾರಣಕ್ಕೂ ಯಾರಿಗೂ ಅನ್ಯಾಯ ಮಾಡಬಾರ್ದು ಅಂತ ಪ್ರತಿಯೊಬ್ಬರು ಅವರ ಜೀವನವನ್ನು ಅವ್ರು ಸರಿ ಮಾಡಿಕೊಂಡ್ರೆ ನಮ್ಮ ದೇಶಕ್ಕೆ ಲಾ ಆ್ಯಂಡ್ ಆರ್ಡ್ರೇ ಬೇಡ, ಪೊಲೀಸ್ ಡಿಪಾರ್ಟ್ಮೆಂಟೇ ಬೇಕಾಗಲ್ಲ. ಅಷ್ಟೊಂದು ಕರಪ್ಟ್ ಫ್ರೀ, ಅಷ್ಟೊಂದು ಸಮಸ್ಯೆಗಳಿಂದ ನಮ್ಮ ದೇಶ ಹೊರಗಡೆ ಬರುತ್ತೆ. ಸೊ ಎಲ್ಲರೂ ಹೇಳಿರೋದು ಅದೇ, ಗುಡ್ ಡೀಡ್, ಗುಡ್ ಲೈಫ್, ಮಾರಲ್ ಲೈಫ್ ಇದ್ದರೆ ಸಾಕು, ನೀವು ಗಾಡ್ನ ರೀಚ್ ಮಾಡ್ತೀರಾ, ದೇವರು ನಿಮಗೆ ಸಿಗ್ತಾನೆ. ನೀವೇನು ಉಪವಾಸ ಮಾಡಬೇಕು, ವನವಾಸ ಮಾಡಬೇಕು, ಪೂಜೆ ಮಾಡಬೇಕು, ದಿನೆಲ್ಲ ಕುತ್ಕೊಂಡು ಭಜನೆ ಮಾಡಬೇಕು. ಯಾಕೆ ಗೊತ್ತಾ? ಆ ಭಜನೆಗಳನ್ನು ಮಾಡೋದ್ರಿಂದ, ಆ ಭಜನೆ ಅಂದರೆ ಇದು ಈ ಥರ ಸೌಂಡ್ ಮಾಡ್ತಾ ಇರ್ತಲ್ಲ ಅದು ಭಜನೆ. ಸೊ ಅದೇನಾಗುತ್ತೆ ಅಂದರೆ ನಮ್ಮ ಮೈಂಡಲ್ಲಿ ವೈಬ್ರೇಷನ್ ಬರುತ್ತೆ. ಆ ವೈಬ್ರೇಷನ್ಸ್ ಏನಾಗುತ್ತೆ ಅಂದರೆ ನಮ್ಮ ಥಿಂಕಿಂಗ್ ಲೆವೆಲನ್ನು ಜಾಸ್ತಿ ಮಾಡುತ್ತೆ. ಅದನ್ನು ಬಿಟ್ಟರೆ ಆ ಭಜನೆ ಮಾಡೋದ್ರಿಂದ ದೇವರು ಬರ್ತಾನೆ ಅನ್ನೋದು ತಪ್ಪು. ಭಜನೆಗಳನ್ನ ಯಾಕೆ ಮಾಡಬೇಕಂದ್ರೆ ನಮ್ಮ ಮಾನಸಿಕ ಸ್ಥಿತಿಯನ್ನು ಸ್ವಲ್ಪ ಕಂಟ್ರೋಲ್ ಮಾಡೋದಕ್ಕೆ. ಸೊ ನಮ್ಮ ಬ್ಲಡ್ ಪ್ರೆಷರ್ಗಳು ಕಮ್ಮಿ ಆಗುತ್ತೆ, ಒಳ್ಳೊಳ್ಳೆ ಹಾಡುಗಳನ್ನು ಹೇಳೋದ್ರಿಂದ ನಮ್ಮ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ. ನಮ್ಮದೇನಾದರೂ ಟೆನ್ಷನ್ಸ್ ಇದ್ರೆ ಅದನ್ನ ಮರಿತೀವಿ. ಯಾಕಂದರೆ ಸಿಟ್ಟು ಬಂದಾಗ ನಾವು ಬೇಗ ಡಿಸಿಷನ್ಸ್ ತೊಗೊಂಡ್ಬಿಡ್ತೀವಿ. ಅದೆಲ್ಲ ಕಂಟ್ರೋಲ್ ಆಗಬೇಕು ಅಂದರೆ ಈ ಭಜನೆಗಳನ್ನು, ಕೀರ್ತನೆಗಳನ್ನು ಮಾಡೋದ್ರಿಂದ ನಮ್ಮ ಮನಸ್ಸು ತಿಳಿಯಾಗುತ್ತೆ, ಮೈಂಡೂ ಫ್ರೆಶ್ ಆಗುತ್ತೆ. ಹಾಗಾಗಿ ಭಜನೆಗಳನ್ನು ಮಾಡಿ ಅಂತ ಹೇಳ್ತಾರೆ. ಬಿಟ್ಟರೆ ಭಜನೆ ಮಾಡೋದ್ರಿಂದನೇ ದೇವರು ಬರ್ತಾನೆ ಅನ್ನೋದಾಗಿದ್ದರೆ ದಿನೆಲ್ಲ ಭಜನೆ ಮಾಡ್ಬೋದಿತ್ತು ಕುತ್ಕೊಂಡು, ಸಾಧ್ಯ ಇಲ್ಲ. ನಾವು ಮಾಡೋ ಕೆಲಸವನ್ನು ನಾವು ಮಾಡಬೇಕು, ಅದ್ರ ಮೇಲೆ ರಿಲ್ಯಾಕ್ಸೇಷನ್ಗೆ ಭಜನೆಗಳು, ಪೂಜೆ ಅವೆಲ್ಲ ಮಾಡಬೇಕು. ಯಾಕೆಂದರೆ ನಮ್ಮ ಮೈಂಡನ್ನು ನಾವು ಸ್ವಲ್ಪ ಶಾಂತಗೊಳಿಸ್ಕೊಳ್ಳೋದಕ್ಕೆ ಒಂದು 10 ನಿಮಿಷ ಕುತ್ಕೊಂಡು ನಾವು ಕೈ ಮುಕ್ಕೊಂಡು ಕಣ್ಣು ಮುಚ್ಕೊಂಡು ದೇವ್ರ ಮುಂದೆ ಕುತ್ಕೊಳ್ಳೋದ್ರಿಂದ ಸ್ವಲ್ಪ ಮೈಂಡು ಫ್ರೆಶ್ ಆಗುತ್ತೆ. ಸೊ ಆವಾಗ ಏನಾದರೂ ನೆಗೆಟಿವ್ ಥಾಟ್ಸ್ ನಮ್ಮ ಮೈಂಡಲ್ಲಿದ್ದರೆ ಅದು ಹೊರಟೋಗುತ್ತೆ ಅನ್ನೋ ಒಂದು ಭಾವನೆ. ಅಷ್ಟು ಬಿಟ್ಟರೆ ಕೈ ಮುಗಿದ ತಕ್ಷಣವೇ ನಾನು ಮಾಡಿರೋ ತಪ್ಪೆಲ್ಲ ಹೊರಟೋಗುತ್ತೆ, ಉದಿನ ಕಡೆ ಬೆಳಗಿದ ತಕ್ಷಣವೇ ನನಗೆ ದೇವರೆಲ್ಲ ಕೊಟ್ಬಿಡ್ತೇನೆ ಅಂದರೆ ಸಾಧ್ಯ ಇಲ್ಲ. ಫಸ್ಟ್ ನಮ್ಮನ್ನು ನಾವು ಸರಿ ಮಾಡ್ಕೋಬೇಕು. ನಾವು ಮಾಡೋ ಕೆಲಸ, ನನ್ನ ಪಾರ್ಟ್ ಆಫ್ ವರ್ಕ್ ನಾನು ಪಾಠ ಮಾಡಬೇಕು, ಅದು ನಿಮಗೆ ಅರ್ಥ ಆಗೋಗೆ ಮಾಡಬೇಕು, ಅದು ನನ್ನ ಕೆಲಸ. ಸುಮ್ಮನೆ ಪಾಠ ಮೀಟಿಂಗ್ ಬರೆದ್ಬಿಟ್ಟು ನೋಡಿ ಇದು ಭಕ್ತಿ ಪಂಥ್, ಇದರಲ್ಲಿ ಗುರುನಾನಕ್ ಬರ್ತಾರೆ, ರಾಮಾನಂದ ಬರ್ತಾರೆ, ಮೀರಾಬಾಯಿ ಬರ್ತಾರೆ, ಅರ್ಥ ಆಯ್ತಾ, ಮುಗಿತು ಕ್ಲಾಸ್ ಅಂದರೆ ಸಾಧ್ಯ ಇಲ್ಲ. ನಿಮಗೆ ನಾನು ಏನು ಹೇಳಬೇಕು ಅಂತಿದ್ದೀನಿ ಅದು ನಿಮ್ಗೆ ಅರ್ಥ ಆಗೋವರೆಗೂ ನಾನು ಹೇಳಬೇಕು. ಆವಾಗಲೇ ನಾನು ಮಾಡೋ ಕೆಲಸಕ್ಕೆ ತೃಪ್ತಿ ಸಿಗೋದು. ಮಾಡ್ಬೋದಲ್ಲ ಪಾಠನ. ನೋಡಿ ಇದು ಭಕ್ತಿ ಪಂಥ್, ಅದರಲ್ಲಿ ರಾಮಾನಂದ ಇದ್ದಾರೆ, ಚೈತನ್ಯ ಅವ್ರು ಬರ್ತಾರೆ, ಗುರುನಾನಕ್ ಬರ್ತಾರೆ, ಇವರೆಲ್ಲ ಗುಡ್ ಡೀಡ್ ಮಾಡಿರಿ ಅಂದರು. ಸೊ ಇವರಿಂದ ಭಕ್ತಿ ಪಂಥ್ ಇದಾಯಿತು, ಮುಗೀತು, ಲೆಸನ್ ನೋಟ್ಸ್ ಕೊಟ್ಬಿಡ್ತೀವಿ, ಓದ್ಕೊಂಬಿಡಿ. ಆ ಥರ ಮಾಡೋದ್ರಿಂದ ಏನೂ ಒಳ್ಳೆಯದಾಗೋದಿಲ್ಲ. ಸೊ ನಾವು ಮಾಡೋ ಕೆಲಸದಲ್ಲಿ ಕರೆಕ್ಟ್ ಇರಬೇಕು, ನಾವು ನಡ್ಕೊಳ್ಳೋ ರೀತಿಯಲ್ಲಿ ಕರೆಕ್ಟ್ ಇದ್ದರೆ ಆಟೋಮೆಟಿಕ್ಲಿ ವಿ ಕ್ಯಾನ್ ಗೆಟ್ ವೆರಿ ಗುಡ್ ಲೈಫ್. ಸೊ ಹಿ ಹ್ಯಾಡ್ ಫಾಲೋವರ್ಸ್ ಫ್ರಮ್ ಹಿಂದೂಸ್ ಆ್ಯಂಡ್ ಮುಸ್ಲಿಮ್ಸ್. ಸೊ ಗುರುನಾನಕ್ಗೂ ಅಷ್ಟೇ ಹಿಂದೂ ಮತ್ತು ಮುಸ್ಲಿಮ್ಸ್ ಎಲ್ಲ ಫಾಲೋವರ್ಸ್ ಇದ್ದರು. ಆ್ಯಂಡ್ ಹಿಸ್ ಫಾಲೋವರ್ಸ್ ಆರ್ ಕಾಲ್ಡ್ ಆಸ್ ದಿ ಸಿಕ್ಸ್. ಆ್ಯಂಡ್ ಅವರ ಬರೆದಿರುವಂತಹ ವಿಚಾರಗಳನ್ನು ಗುರು ಗ್ರಂಥ ಸಾಹಿಬದಲ್ಲಿ ನಾವು ನೋಡ್ಬೋದು. ಏನು ವಾಟ್ ಆರ್ ಗುಡ್ ಡೀಡ್ಸ್ ವಿಚ್ ವಾಸ್ ಟಾಲ್ಡ್ ಬೈ ಗುರು ನಾನಕ್, ಎವ್ರಿಥಿಂಗ್ ಇಸ್ ವಾಸ್ ಇನ್ ಪುಟ್ ಇನ್ ಒನ್ ಬುಕ್ ದಟ್ ಈಸ್ ಕಾಲ್ಡ್ ಆಸ್ ಎ ಗುರು ಗ್ರಂಥ ಸಾಹೇಬ. ಸೆ ಆ್ಯಂಡ್ ಇಟ್ ಈಸ್ ಕೆಪ್ಟ್ ಇನ್ ಗುರುದ್ವಾರ್ ಆ್ಯಂಡ್ ವರ್ಷಿಪ್ಡ್ ಬೈ ದೆಮ್. ಇವತ್ತಿಗೂ ಸಹ ಗುರುದ್ವಾರದಲ್ಲಿ ಅದನ್ನಿಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಆ್ಯಂಡ್ ವೆರಿ ನೆಕ್ಸ್ಟ್ ಸ್ಟ್ರೆಂತ್ ಈಸ್ ಮೀರಾಬಾಯಿ. ಎಸ್ಪೆಷಲಿ ಭಕ್ತಿ ಪಂಥ್ ಅಂದ ತಕ್ಷಣ ಎಲ್ರಿಗೂ ನೆನಪಾಗೋದೆ ಮೀರಾಬಾಯಿ. ಬಿಕಾಸ್ ಶೀ ಈಸ್ ಅ ಪ್ರಿನ್ಸಸ್, ರಾಜಕುಮಾರಿ. ವೆರಿ ಲಕ್ಸುರಿಯಸ್ ಲೈಫ್ ಇತ್ತು ಅವಳ ಹತ್ರ, ಒಳ್ಳೊಳ್ಳೆ ಆಭರಣಗಳು, ಆಳುಗಳೆಲ್ಲ ಇತ್ತು. ಬಟ್ ಎವ್ರಿಥಿಂಗ್ ಶಿ ಲೆಫ್ಟ್
ನನಗೇನೂ ಬೇಡ, ಈ ಆಭರಣಗಳಾಗಲಿ ಈ ಲೈಫ್ ಆಗಲಿ ಬೇಡ, ನನಗೆ ಒಂದು ಏನು ಬೇಕು, ಕೃಷ್ಣನನ್ನು ಆರಾಧನೆ ಮಾಡೋದು. ಶಿ ಈಸ್ ದ ವೆರಿ ಮೋಸ್ಟ್ ಬ್ಲೈಂಡಾಗಿ ಏನು ಫಾಲೋ ಮಾಡ್ತಾ ಇದ್ದಿದ್ದು ಕೃಷ್ಣನನ್ನು. ಸಿ ದ ಅದರ್ ನೇಮ್ ಆಫ್ ಭಕ್ತಿ ಮೂಮೆಂಟ್ ಇಸ್ ಮೀರಾಬಾಯಿ, ಹೂ ವಾಸ್ ದ ಪ್ರಿನ್ಸೆಸ್ ಆಫ್ ಮೇವಾಡದ ರಾಜಕುಮಾರಿ ಶಿ ಈಸ್. ಆ್ಯಂಡ್ ಆಲ್ಸೋ ಶಿ ಮ್ಯಾರಿಡ್ ವಿತ್ ದ ಪ್ರಿನ್ಸಸ್. ರಾಜಕುಮಾರನ ಮದುವೆ ಆಗಿರ್ತಾಳೆ, ಎಲ್ಲ ಲಕ್ಸುರಿ ಲೈಫ್ ಇರುತ್ತೆ. ಆದರೂ ಸಹ ಶಿ ಲೆಫ್ಟ್ ಥ್ರೂ ಆಲ್ ದ ಥಿಂಗ್ಸ್. ಬೇಡ ನನಗೆ ಅಂತೇಳಿ ಎಲ್ಲವನ್ನ ಬಿಟ್ಟು ಕೃಷ್ಣನ ಭಜನೆಗೋಸ್ಕರನೇ ತನ್ನ ಜೀವನವನ್ನು ಮುಡುಪಾಗಿರ್ತಾಳೆ. ಸೊ ಹೂ ವಾಸ್ ಬೋರ್ನ್ ಇನ್ ದ ಅನ್ಟಚಬಲ್ ಕ್ಯಾಸ್ಟ್ ಆ್ಯಂಡ್ ಶಿ ಇಸ್ ಬಿಕಮ್ ದ ಫಾಲೋವರ್ ಆಫ್ ರವಿದಾಸ್ ಅನ್ನುವಂಥ ಸೈಂಟಿನ ಫಾಲೋವರ್ ಆಗ್ತಾಳೆ. ಆ್ಯಂಡ್ ಅವರು ಸಹ ಅನ್ಟಚಬಲ್ ಕ್ಯಾಸ್ಟಲ್ಲಿ ಹುಟ್ಟಿದವರು. ಆ್ಯಂಡ್ ಶಿ ಕಾಂಪೋಸ್ಡ್ ಸಾಂಗ್ಸ್ ಆಫ್ ಡಿವೋಷನ್ ಟುವರ್ಡ್ಸ್ ಲಾರ್ಡ್ ಕೃಷ್ಣ ಆ್ಯಂಡ್ ದೋಸ್ ಆರ್ ಕಾಲ್ಡ್ ಆಸ್ ದ ಭಜನಾಸ್. ಇವತ್ತಿಗೂ ಸಹ ಭಜನೆಗಳು, ಮೀರಾಬಾಯಿ ಭಜನೆಗಳನ್ನು ನೀವು ನೋಡ್ಬೋದು, ಎಸ್ಪೆಷಲಿ ನಾರ್ತ್ ಇಂಡಿಯಾದಲ್ಲಿ. ನೀವೇನಾದರೂ ಪಂಡ್ರಾಪುರ, ಮಹಾರಾಷ್ಟ್ರದಲ್ಲಿ ಬರುವಂತಹ ಪಂಡ್ರಾಪುರ, ಭೀಮಾ ನದಿಯ ತೀರದಲ್ಲಿದೆ ಅದು. ಆ ಪಂಡ್ರಾಪುರಕ್ಕೆ ವಿಸಿಟ್ ಮಾಡಿದರೆ ಅಲ್ಲಿ ನೀವು ಮೀರಾಬಾಯಿಯ ಭಜನೆಗಳನ್ನು ಅಲ್ಲಿ ಸಾಕಷ್ಟು ಕೇಳಬಹುದು. ವಿಠೋಬಾ ಟೆಂಪಲ್, ವಿಠಲ ರಾಯರ ಅಂದರೆ ಕೃಷ್ಣನ ಒಂದು ಟೆಂಪಲ್ ಇದೆ ಅಲ್ಲಿ. ಸಿ ಶಿ ಕ್ರಿಟಿಸೈಸ್ ದ ಕ್ಲೈಮ್ ಆಫ್ ಸುಪೀರಿಯರ್ ಸ್ಟೇಟಸ್ ಹೈ ಕ್ಯಾಸ್ಟ್ ಪೀಪಲ್ ಇನ್ ದ ಹರ್ ಭಜನಾಸ್. And the bhajanas are very popular in today, even the Rajputs and Gujarat states, and like the many other reformers. And Vithoba temple at Pandrapura, that bank of river Bhima in Maharashtra, was the center of Bhakti movement. ಸೊ ಇವತ್ತಿಗೂ ಸಹ ನಾವು ಭಜನೆಗಳನ್ನು ಕೇಳ್ಬೋದು. ಎಸ್ಪೆಷಲಿ ಅವರ ಭಜನೆಗಳಲ್ಲಿ ಈ ಕ್ಯಾಸ್ಟ್ ಸಿಸ್ಟಮನ್ನು ಕಂಡಕ್ಟ್ ಮಾಡಿ ಭಜನೆಗಳನ್ನು ಮಾಡಿದ್ದಾರೆ. ಆ್ಯಂಡ್ ಮೋಸ್ಟ್ ಆಫ್ ದ ಭಜನಾಸ್ ದಟ್ ಈಸ್ ರಿಲೇಟೆಡ್ ಟು ವಿಠೋಬಾ, ಪಂಡ್ರಾಪುರದಲ್ಲಿರುವಂಥ ವಿಠಲ ರಾಯರ ಒಂದು ದೇವಸ್ಥಾನ ಏನಿದೆ, ಆ ದೇವರಿಗೆ ಸಂಬಂಧಪಟ್ಟಾಗಿ ಅವರ ಭಜನೆಗಳನ್ನು ಬರೆದಿದ್ದಾರೆ. ಸೊ ಇವ್ರನ್ನೆಲ್ಲ ಬಿಟ್ಟು ರಾಮಾನಂದ, ಚೈತನ್ಯ, ಗುರುನಾನಕ್ ಅಥವಾ ಮೀರಾಬಾಯಿನ ಬಿಟ್ಟು ಇನ್ನೂ ಸಾಕಷ್ಟು ಜನ ಸೈಂಟ್ಗಳನ್ನು ನಾವು ನೋಡ್ಬೋದು. ಜ್ಞಾನೇಶ್ವರ್, ನಾಮದೇವ್, ಎತ್ತನಾಥ್, ತುಕಾರಾಮ್, ರಾಮದಾಸ್, ತುಳಸಿದಾಸ್, ದೀಸ್ ಆರ್ ದ ಮೋಸ್ಟ್ ಅದರ್ saints of North India. At the same time, in South India, Purandaradasa, Kanakadasa were the famous among the Bhakti movement, and that path is called as a Dasa Parampara. ಸೊ ಸೌತ್ ಇಂಡಿಯಾದಲ್ಲಿ ಏನು ಬಂದಂತಹ ದಾಸರು, ಕನಕದಾಸರು, ಪುರಂದರದಾಸರು ಮತ್ತು ಶಿಶುನಾಳ ಶರೀಫರು, ಅವರನ್ನು ನಾವು ಅವರ ಒಂದು ಪಿರಿಯಡನ್ನು ನಾವು ದಾಸ ಪರಂಪರಾ ಅಂತೇಳಿ ಕರೆದ್ವಿ. ಸೊ ನೆಕ್ಸ್ಟ್ Sufi saints we will discuss in the next class. Take the points, read the test.